ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಥವಾ ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ಗೆ ಮಾಡ್ಕೋವಂತಹ ಸಿಂಪಲ್ ಆಗಿ ಟೊಮೆಟೊ ರೈಸ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ತುಂಬ ರುಚಿಯಾಗಿ ನೀವು ಟೊಮೆಟೊ ಬಾತ್ನ ಜಲ್ದಿ ಕೂಡ ಮಾಡ್ಕೋಬೋದ್ರಿ. ಅಥವಾ ನೀವು ರಾತ್ರಿ ಉಳಿದ ಅನ್ನದಿಂದ ಕೂಡ ಈಗ ಥರ ನೀವು ಮಾಡಿದ್ರಂದ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತ್ರಿ. ಮಕ್ಕಳಿಗೆ ಈ ಥರ ಲಂಚ್ ಬಾಕ್ಸ್ ಅನ್ನ ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿ ಸಿಂಪಲ್ ಆಗಿ ನೀವು ಮಾಡ್ಕೋಬೋದ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನಾನು ಇವತ್ತು ತಿಳಿಸ್ಕೊಡತ್ತೇನ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸೈಡಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತೈತ್ರಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ನಾನ್ರಿ 3 ಇಂದ 4 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡೇನ್ರಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಚಕ್ಕೆ, ಆಮೇಲೆ ಸ್ವಲ್ಪ ಪಲಾವ್ ಎಲೆ, ಕರಿಮೆಣಸು ಹಾಕೊಂಡೇನ್ರಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಎಣ್ಣೆಯಲ್ಲಿ ಏನು ಮಾಡ್ಬೇಕ್ರಿ, ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಈಗ ಎಲ್ಲ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಎರಡನ್ನೂ ಸೇರಿಸಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ, ಕಲರ್ ಚೇಂಜ್ ಆಗುವವರೆಗೂ ಏನು ಮಾಡ್ಬೇಕ್ರಿ, ನಾವು ಫ್ರೈ ಮಾಡ್ಕೋಬೇಕ್ರಿ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾವಲ್ರಿ ಅಷ್ಟು ರುಚಿಯಾಗಿ ಬರ್ತೈತ್ರಿ ಟೊಮೆಟೊ ರೈಸ್. ನೋಡ್ರಿ ಈಗ ಇದು ಫ್ರೈ ಆಗೈತ್ರಿ. ಈಗ ಇದಕ್ಕೆ ನಾನು ಒಂದು 2 ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡೇನ್ರಿ, 1 ಕಪ್ ಆಗುವಷ್ಟು. ಅದನ್ನು ಹಾಕೊಂಡು ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ನಾವೇನು ಮಾಡ್ಬೇಕ್ರಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೋತೇನ್ರಿ, ಫ್ರೈ ಮಾಡ್ಕೋಬೇಕ್ರಿ. ಈಗ ಅದಕ್ಕೆ ನಾವು ಮಸಾಲೆನ ಸೇರಿಸ್ಕೋತೇನ್ರಿ. ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಆಮೇಲೆ ರೀ ಒಂದು 2 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೊಂಡು ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಭಾಳ ಮಸಾಲೆ ಕೂಡ ನಾವು ಯೂಸ್ ಮಾಡಿಲ್ರಿ, ಅಷ್ಟೇ ಮೀಡಿಯಮ್ ಆಗಿ ಮಸಾಲೆನ ಯೂಸ್ ಮಾಡಿ ನೀವು ಈ ರೀತಿ ಮಾಡ್ಕೋಬೋದ್ರಿ. ಹಾಗೆ ಇದಕ್ಕೆ ಹಸಿ ಬಟಾಣೆನ ಕುದಿಸ್ಬಿಟ್ಟು ಇಟ್ಕೊಂಡೇನ್ರಿ, ಬಾಯ್ಲ್ ಮಾಡ್ಕೊಂಡ 1 ಕಪ್ ಆಗುವಷ್ಟು. ಅದನ್ನು ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಅನ್ನನ ಮಿಕ್ಸ್ ಮಾಡ್ಕೊಂಡ್ರಿ. ಅನ್ನ ಈ ಥರ ಬಿಡಿ ಬಿಡಿಯಾಗಿ ಉದುರು ಆಗಿರ್ಬೇಕ್ರಿ, ಅಂದರೆ ಚೆನ್ನಾಗಿ ಬರ್ತೈತ್ರಿ. ಈಗ ಅದಕ್ಕೆ ನಾನು ಇಲ್ಲಿ ಅನ್ನನ ಹಾಕೊಂಡು ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು ಅಂದ್ರಿ ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಗೈತ್ರಿ. ಇಷ್ಟು ಸಿಂಪಲ್ ಆಗಿ, ಕ್ವಿಕ್ ಆಗಿ, ಈಸಿಯಾಗಿ ನೀವು ಮಾರ್ನಿಂಗ್ ನಾಷ್ಟಕ್ಕೆ ಮಾಡ್ಕೋಬೋದ್ರಿ. ಮತ್ತು ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ರೀ, ಟೊಮೆಟೊ ಏನು ಹಾಕ್ಬೇಕ್ರಿ, ಟೊಮೆಟೊ ಪೇಸ್ಟ್ ಏನೈತಲ್ರಿ ಅದನ್ನ ಹಾಕಿದ್ರನ್ನ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತ್ರಿ. ಈಗ ಅದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡೇನ್ರಿ. ಹಾಗೆ ಸೈಡಲ್ಲಿ ನಾನು ಈಗ ಮೊದಲಿಗೆ ಏನು ಮಾಡ್ತೇನೆ, 1 ಚಮಚ ಆಗುವಷ್ಟು ತುಪ್ಪನ ಹಾಕೊಂಡೇನ್ರಿ. ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕೊಂಡು ಫ್ರೈ ಮಾಡಿಕೊಂಡು ಅದ್ರೊಳಗೆ ನೀವು ಮಿಕ್ಸ್ ಮಾಡಿದ್ರಂದ್ರೆ ರೀ, ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ತುಪ್ಪ ಹಾಕೊಂಡು ತಿಂದ್ರೆ ರೀ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಆಗ್ತದ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈ ಥರ ತುಪ್ಪ ಮತ್ತು ಗೋಡಂಬಿ ಹಾಕೋದ್ರಿಂದ ಟೊಮೆಟೊ ಬಾತ್ ಟೇಸ್ಟ್ ಬೇರೆ ಥರ ಬರ್ತೈತ್ರಿ. ಈ ಸೀಕ್ರೆಟನ್ನು ಫಾಲೋ ಮಾಡಿ ನೀವು ಈ ರೀತಿ ಮಾಡಿ ನೋಡ್ರಿ ಒಂದ್ಸಲ, ತುಂಬ ರುಚಿಯಾಗಿ ಆಗ್ತದ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಈಗ ಅದನ್ನ ನಾನು ತುಪ್ಪ ಮತ್ತು ಗೋಡಂಬಿನ ಏನು ಫ್ರೈ ಮಾಡಿ ಇಟ್ಕೊಂಡಿನಲ್ರಿ ಅದನ್ನ ಹಾಕ್ಕೊಂಡು ಇದನ್ನ ಇನ್ನೊಂದ್ಸಲ ಎಲ್ಲನೂ ಮಿಕ್ಸ್ ಮಾಡಿದ್ರಂದ್ರೆ ರೀ ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಗಿದ್ರಿ. ನೋಡ್ರಿ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡತ್ತೇನ್ರಿ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಥರ ಈ ಥರ ಮಾಡಿ ಕೊಟ್ರಿ ಅವ್ರಿಗೂ ಇಷ್ಟ ಆಗ್ತೈತ್ರಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಮಗೂ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ನಾವು ಈ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಮತ್ತು ನಾವು ಬೇರೆ ಏನ್ರಿ ರೈಸದು ರೆಸಿಪೀಸ್ ಎಲ್ಲ ನಾನು ವಿಡಿಯೋಸ್ ಲಿಂಕ್ ಹಾಕಿರ್ತೇನೆ ರೀ, ಅದನ್ನು ನೋಡ್ರಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.